ಇದು ವಿಸ್ಪರಿಂಗ್ ಪೈನ್ಸ್ ಎಂಬ ಚಿಕ್ಕ ಪಟ್ಟಣ. ಪುರಾತನ ಓಕ್ ಮರಗಳು ಹಾಗೂ ದಟ್ಟ ಮಂಜಿನಿಂದ ಆವರಿಸಲಾದ ಈ ಪಟ್ಟಣದಲ್ಲಿ ಒಂದು ವಿಚಿತ್ರ ಮನೆಯನ್ನು ಕಂಡುಹಿಡಿಯಬಹುದು. ಅದರ ಎತ್ತರದ ಹಾಗೂ ಶಿಥಿಲವಾದ ರಚನೆಯಿಂದ ಅದು ಭೂತೀಯವೆಂದು ಪ್ರಸಿದ್ಧಿ ಪಡೆದಿತ್ತು. ಕತ್ತಲಾದ ಮೋಡಗಳು ಮತ್ತು ಶೀತಲವಾದ ಗುಸುಗುಸುಗಳ ನಡುವೆಯೂ 3 ಯುವ ಸಾಹಸಿಗಳು ಟಾಮಿ, ಲಿಲಿ ಮತ್ತು ಮ್ಯಾಕ್ಸ್ ಆ ಮನೆಯ ರಹಸ್ಯಗಳನ್ನು ಅನಾವರಣಗೊಳಿಸಲು ನಿರ್ಧರಿಸಿದರು. ಟಾಮಿ, ಧೈರ್ಯಶಾಲಿ ನಾಯಕ, ತನ್ನ ಕೈಯಲ್ಲಿ ಹಳೆಯ ಕಂಪಸ್ ಹಿಡಿದು ಮೊದಲಿಗನಾಗಿ ಮನೆಗೆ ಪ್ರವೇಶಿಸಿದನು. ಲಿಲಿ ಎಚ್ಚರಿಕೆಯಿಂದಲೂ ಆದಮೇಲೆ ಕಲ್ಪನಾಶೀಲ ಕತೆಗಾರ್ತಿ, ತನ್ನ ನೋಟ್ಬುಕ್ ಅನ್ನು ಹಿಡಿದುಕೊಂಡಿದ್ದಳು. ಆಮೇಲೆ ಜಾತ್ರೆಯ ಕಲ್ಪಿತ ಕತೆಗಳನ್ನು ದಾಖಲಿಸಲು ಸಿದ್ಧಳಾಗಿದ್ದಳು. ಮ್ಯಾಕ್ಸ್ ಉತ್ಸಾಹಭರಿತ ಹಾಗೂ ಸ್ವಲ್ಪ ಭಯಪಡುವವನು, ತಾನೇ ನಿರ್ಮಿಸಿರುವ ಹಳೆಯ ಟಾರ್ಚ್ ಅನ್ನು ಹಿಡಿದುಕೊಂಡು ಹೋಯ್. ಅದು ತಪತಪಿಸಿದಂತೆ ಬೆಳಕಿಡುತ್ತಿದ್ದಿತ್ತು. ಅವರು ಒಳಗೆ ಕಾಲಿಟ್ಟಾಗ ಬಾಗಿಲು ಭಯಾನಕವಾಗಿ ಕಿಟಕಿಟನೆದ್ದು ನಿಧಾನವಾಗಿ ತೆರೆಯಿತು. ಬಿರುಕುಬಿದ್ದ ಕಿಟಕಿಗಳ ಮೂಲಕ ಬರುವ ಸೂರ್ಯನ ಬೆಳಕಿನಲ್ಲಿ ಧೂಳಿನ ಕಣಗಳು ನೃತ್ಯ ಮಾಡುತ್ತಿದ್ದವು. ಮನೆ ವರ್ಷಗಳಿಂದ ನಿದ್ದೆ ಮಾಡುತ್ತಿರುವಂತೆ ದುಪ್ಪಟ್ಟಿಯಾಗಿತ್ತು. ಆಟಿಕಿನಿಂದವೇ ಹೆಚ್ಚಿನ ವಿಚಿತ್ರ ಶಬ್ದಗಳು ಕೇಳಿಸುತ್ತವೆ ಎಂದು ಕೇಳಿದ್ದೇನೆ, ಮ್ಯಾಕ್ಸ್ ನಿಧಾನವಾಗಿ ಅಂದನು, ದಪ್ಪ ಮೊಳಕೆ ಹೊಡೆಯುವ ನೆಲದ ಫಲಕಗಳ ಶಬ್ದದ ನಡುವೆ. ತಾವು ಹಣ್ಣಾದ ಪಿರಮಿಡ್ ಮೆಟ್ಟಿಲುಗಳ ಮೂಲಕ ಮೇಲಂತಸ್ತಿಗೆ ಹೋದರು. ಮೆಟ್ಟಿಲುಗಳು ಅವರ ಪಾದಗಳ ತೂಕವನ್ನು ತಾಳಲಾರದು ಎಂದು ಕೂಗಿದಂತಾಯಿತು. ಅದು ಹಲವು ಬಾಗಿಲುಗಳಿಲ್ಲದೆ ದಾರಿಯೊಂದನ್ನು ಹೊಂದಿತ್ತು. ಪ್ರತಿಯೊಂದು ಬಾಗಿಲು ಒಂದು ರಹಸ್ಯವನ್ನು ಒಳಗೊಂಡಿತ್ತು, ಆದರೆ ಅವರು ಹುಡುಕಿದದ್ದು ಒಂದೇ, ಆಟಿಕೆ ಹೋಗುವ ಬಾಗಿಲು. ಕೊನೆಗೆ ದಾರಿಯ ಅಂತ್ಯದಲ್ಲಿ ಅವರು ವಿಶೇಷವಾದ ಹಳೆಯ ಮರದ ಬಾಗಿಲೊಂದನ್ನು ಕಂಡರು. ಇತರ ಬಾಗಿಲುಗಳಿಗಿಂತ ಇದು ಭಿನ್ನವಾಗಿತ್ತು, ಅದಕ್ಕೆ ಅರ್ಥಮಯವಾದ ಗುರುತುಗಳಿವೆ. ಇದರಲ್ಲಿ ಏನೋ ವಿಶೇಷತೆಯಿದೆ, ಟಾಮಿ ಅಂದನು, ಬಾಗಿಲನ್ನು ನಿಧಾನವಾಗಿ ತಳ್ಳುತ್ತಾ. ಆಟಿಕ್ ಒಳಗೆ ಗಾಢ ಕತ್ತಲೆ ಇತ್ತು, ತಂಪಾಗಿತ್ತು. ಮರೆಯಾದ ಪೆಟ್ಟಿಗೆಗಳು ಹಾಗೂ ಧೂಳಿನಿಂದ ಆವರಿಸಲಾದ ಪೀಠೋಪಕರಣಗಳ ನಡುವೆ ನೆರಳುಗಳ ಸುಳಿವುಗಳೇ ಆಡುತ್ತಿದ್ದವು. ವಾತಾವರಣ ತಕ್ಷಣವೇ ತಣ್ಣಗಾಯಿತು, ಗುಪ್ತ ಗುಸುಗುಸುಗಳು ಅವರ ಪಕ್ಕದಲ್ಲೇ ಕೂಡಿಕೊಂಡಂತೆ ಅನಿಸಿತು. ಲಿಲಿ ಉತ್ಸುಕಳಾಗಿದ್ದಳು. ಈ ಗುರುತುಗಳನ್ನು ನೋಡೋಣ, ಇವು ಏನಾದರೂ ಅರ್ಥವನ್ನು ಹೊಂದಿರಬಹುದು ಅಂದಳು, ಆಟಿಕ್ ಗೋಡೆಗಳ ಮೇಲೆ ಇರುವ ಅದೇ ಗುರುತುಗಳತ್ತ ತೋರಿಸುತ್ತಾ. ಮ್ಯಾಕ್ಸ್ ತನ್ನ ಮಿಗೆದು ಹೋಗುವ ಟಾರ್ಚನ್ನು ಸರಿಪಡಿಸುತ್ತಿದ್ದಾಗ ಅದರ ಬೆಳಕು ಕೋಣೆಯ ತುದಿಯಲ್ಲಿರುವ ಹಳೆಯ ಪೆಟ್ಟಿಗೆಯ ಮೇಲೆ ಬಿದ್ದಿತು. ಕುತೂಹಲ ತೀವ್ರಗೊಂಡಿತು ಮತ್ತು ಅವರು ಅದನ್ನು ತೆರೆಯಲು ನಿರ್ಧರಿಸಿದರು. ಪೆಟ್ಟಿಗೆಯೊಳಗೆ ಧೂಳಿನಿಂದ ಆವೃತವಾದ ಹಳದಿ ಬಣ್ಣದ ಹಾಳೆಗಳಿದ್ದವು. ಇದು ಮರಿಯ ದಿನಪತ್ರಿಕೆ. ಇದು ಈ ಮನೆಯ ಭೂತಕಾಲದ ಬಗ್ಗೆ ಕಥೆಗಳನ್ನು ಹೇಳುತ್ತಿತ್ತು. ಆಟಿಕ್ ಹಿಂದೆ ಗುಪ್ತ ಸಭೆಗಳಿಗೆ ಹಾಗೂ ಅದ್ಭುತ ಘಟನೆಗಳಿಗೆ ಸಾಕ್ಷಿಯಾಗಿತ್ತು. ಆದರೆ ಮರಿಯ ಕೊನೆಯ ದಾಖಲೆಯು ಅಪೂರ್ಣವಾಗಿತ್ತು, ನೇರಳುಗಳಿಂದ ಎಚ್ಚರಿಕೆಯಾಗಿರಿ ಎಂಬ ಎಚ್ಚರಿಕೆಗೆ ಕೊನೆಗೊಂಡಿತ್ತು. ಹಠಾತ್ತನೆ ಕೋಣೆ ಇನ್ನಷ್ಟು ತಣ್ಣಗಾಯಿತು. ಮೃದುವಾದ ಗಾಳಿ ಪುಟಗಳನ್ನೇಲಿಸಿತು. ಟಾರ್ಚ್ ಮತ್ತಷ್ಟು ತೀವ್ರವಾಗಿ ತಪತಪಿಸಿತು ಮತ್ತು ಗೋಡೆಗಳ ಮೇಲಿನ ನೆರಳುಗಳು ಚಲಿಸಲು ಆರಂಭಿಸಿದವು. ಭಯ ಮೂಡಿದರೂ ಹಿಂತಿರುಗುವ ಪರಿಸ್ಥಿತಿ ಇಲ್ಲ. ಟಾಮಿ ತನ್ನ ಕಂಪಸ್ಸನ್ನು ದೃಢವಾಗಿ ಹಿಡಿದನು, ಲಿಲಿ ದಿನಪತ್ರಿಕೆಯನ್ನು ಹಿಗ್ಗಿ ನೋಡಿದಳು ಮತ್ತು ಮ್ಯಾಕ್ಸ್ ತನ್ನ ಟಾರ್ಚ್ ಅನ್ನು ಸರಿಪಡಿಸುತ್ತಾ ಎಲ್ಲವನ್ನೂ ಅರಸುತ್ತಲಾರಂಭಿಸಿದನು. ಬಲವಂತದ ಧೈರ್ಯವನ್ನು ಒಟ್ಟುಗೂಡಿಸಿ ಅವರು ಈ ಭಯಾನಕ ನೆರಳುಗಳಿಗೆ ಎದುರಾಗಿ ಮರಿಯ ರಹಸ್ಯವನ್ನು ಅನಾವರಣಗೊಳಿಸಲು ಹಾಗೂ ವಿಸ್ಪರಿಂಗ್ ಪೈನ್ಸ್ ಪಟ್ಟಣವನ್ನು ಮತ್ತೆ ಬೆಳಕಿನತ್ತ ಕರೆತರುವ ನಿರ್ಧಾರ ಮಾಡಿಕೊಂಡರು.